ತುಂಬಾ ದಿನ ಆಗ್ತದೆ ಈ ತರದೊಂದು ಕ್ರೌಡ್ ನೋಡಿ ಥಿಯೇಟರ್ ಮುಂದ್ಗಡೆ. ಅದಕ್ಕೆ ನಿಮಗೆ ಒಂದು ಧನ್ಯವಾದಗಳು. ಮೊದಲಿಗೆ ಈ ತರದೊಂದು ನಂಗೆ ನಿಜವಾಗ್ಲೂ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತದೆ. ಅದೇ ಎಲ್ರು ಎಂಜಾಯ್ ಮಾಡ್ತಿರೋದು ನೋಡಿದೆ. ಬಟ್ ನನ್ ನಿಜವಾಗ್ಲೂ ನನಗೆ ಮಾತು ಬರ್ತಾ ಇಲ್ಲ. ಸಖತ್ ಖುಷಿ ಆಗ್ತಿದೆ. ಇವತ್ತು ಇಷ್ಟೆಲ್ಲ ಸಂಭ್ರಮಿಸ್ತವ್ರೆ, ಎಷ್ಟು ಖುಷಿ ಪಡ್ತವ್ರೆ, ಆ ಸಿನಿಮಾನ ಇಷ್ಟಪಡ್ತವ್ರೆ, ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ಕೆಲವೊಂದ್ ಕಡೆ ಈ ತರದೊಂದು ಇವನನ್ನ ನೋಡೋಕೆ ಜನ ಸಿಕ್ಕಾಪಟ್ಟೆ ಕಾಯ್ತಾ ಇದ್ರು. ಎಂಟ್ರಿ ಬರ್ತಿದ್ದಂಗೆ ಚಪ್ಪಾಳೆ, ಆ ಒಂದು ಪಾತ್ರದ ವೇರಿಯೇಷನ್ಸ್ ಬಗ್ಗೆ. ಇಲ್ಲ, ಖಂಡಿತ ಇದಕ್ಕೆಲ್ಲ ಕ್ರೆಡಿಟ್ ಫಸ್ಟ್ ಹೋಗೋದೇ ರೋಹಿತ್ ಸರ್ಗೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ನನ್ನ ಕ್ಯಾರೆಕ್ಟರ್ ಒಂಥರ ಬರಬೇಕು, ನನ್ನನ್ನು ಮೋಲ್ಡ್ ಮಾಡಿ ಆ ಆ್ಯಕ್ಟಿಂಗ್ ಡಿಫ್ರೆಂಟ್ ಆಗಿ ಮಾಡಿಸಿ. ಆ್ಯಂಡ್ ಡೆಫಿನೆಟ್ಲಿ ಪ್ರೊಡ್ಯೂಸರ್ಸ್, ಆರ್ಟಿಸ್ಟ್ ನೆನ್ಸ್ಕೊಂತ ಇದ್ರೆ ನಿಜವಾಗ್ಲೂ ಎಲ್ಲಾರನ್ನೂ ನೆನ್ಸ್ಕೊಬೇಕು. ಇವತ್ತು ಇಷ್ಟೆಲ್ಲ ಈ ಮಟ್ಟಿಗೆ ಇದೆ ಅಂದ್ರೆ ಎಲ್ಲರೂ ಕಾರಣ. ಸಿನಿಮಾ ನೋಡ್ಕೊಂಡು ಬಂದು ಜನ ಹೇಳ್ತಿರೋದು ಈ ವರ್ಷದ ಗೆಲುವಿನ ಹಿಟ್ಟಿಗೆ ಮೊದಲ ಎಕ್ಕ ನಿಮ್ದೇ ಸಿನಿಮಾ ಅಂದ್ರೆ ಕಿಂಗ್ ಆಗಿ ಬಂದಿದೆ ಅಂತ, ಈಗ ಟೈಟ್ಲಿಗೆ ತಕ್ಕ ಬಂದಿದೆ ಅಂತ. ಸಖತ್ ಖುಷಿ ಆಗುತ್ತೆ. ಈಗ ರೋಹಿತ್ ಪದಕಿ ಡೈರೆಕ್ಷನ್ ಅಂತಂದ್ರೆ ಒಂದು ರಾಕ್ ಕಂಟೆಂಟ್ ಇದೆ, ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಬಾಟಮ್ ಅಲ್ಲಿ ಹೇಳಿರೋದು. ಇಡೀ ಥಿಯೇಟರ್ ಸೈಲೆಂಟ್ ಆ ಮೂಮೆಂಟ್ಗಳಲ್ಲಿ ಪಾಪ ಖುಷಿ ಆಗಿರ್ಬೋದು, ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಇಷ್ಟು ಖುಷಿ. ಅದೇ ಇಡೀ ಸಿನಿಮಾನ ಒಟ್ಟಿಗೆ ಹಿಡಿಯೋದೇ ಇಮೋಷನ್. ಇನ್ಫ್ಯಾಕ್ಟ್ ನಾವು ಟ್ರೇಲರ್ ಹೇಳಿದಾಗ ಇಡೀ ಕತೆ ಹೇಳಿದ್ವಿ, ಬಟ್ ಆ ಕಥೆನ ಏನ್ ಡ್ರೈವ್ ಮಾಡ್ತೀವಿ ಅನ್ನೋ ಇಮೋಷನ್ ನಾವು ಬಿಟ್ಕೊಟ್ಟಿದ್ನ. ಅಂಡ್ ಇವತ್ತು ಆ ಇಮೋಷನ್ ಕನೆಕ್ಟ್ ಆಗಿರೋದು ತುಂಬಾ ಖುಷಿ ಆಗುತ್ತೆ. ನನ್ಗೆ ಇನ್ನೂ ಯಾರು ಕರೆಕ್ಟ್ ಆಗಿ ಸಿಕ್ಕಿಲ್ಲ ಮಾತಾಡಕ್ಕೆ. ಬಟ್ ನನ್ನ ಅಮ್ಮ ಸಿಕ್ಕಿದ್ರು, ಅಮ್ಮ ಸಖತ್ ಇಷ್ಟಪಟ್ಟರು. ನಮ್ಮ ಅಣ್ಣ ಸಿಕ್ಕಿದ್ದ, ನನ್ನ ತಂಗಿ ವಂದಿತಾ ಸಿಕ್ಕಿದ್ರು. ಮಿಕ್ತವ್ರನ್ನ ಮಾತಾಡ್ಸಕ್ಕಾಗಿಲ್ಲ. ಈಗ ಹೋಗಿ ಅವ್ರನ್ನ ಕೇಳ್ಬೇಕು ಏನು ಅನ್ಸ್ತಂತ. ಹೌದು, ಅಂದ್ರೆ ಚಿಕ್ಕ ಹುಡುಗಿ ಅವಳು ಆರ್ಯ, ಅಂದ್ರೆ ಸಿನಿಮಾ ಪಮ್ಮಿ ಅಂತ ಆಕ್ಟ್ ಮಾಡಕ್ಕೆ ಸಖತ್ ಖುಷಿ ಆಗಿತ್ತು. ಅಂಡ್ ಆ ಸೀನ್ ಮಾಡಿದಾಗ ಲೈಕ್ ನಮ್ಗೆ ಎಲ್ರಿಗೂ ಅಲ್ಲಿ ಶೂಟ್ ಮಾಡ್ಬೇಕಂದ್ರೆ ಒಂಥರ ಭಾವಕರ ಆಗ್ಬಿಟ್ಟಿದ್ದಾವೆ. ಅಂಡ್ ಇವತ್ತು ಆ ಸೀನ್ ನಾವು ಅನ್ಕೊಂಡಿದ್ದ ಇಂಪ್ಯಾಕ್ಟ್ ಆಡಿಯನ್ಸ್ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಖುಷಿ. ಅದೇ ಈ ಸಿನಿಮಾ ಏನಂದ್ರೆ ಸಿಕ್ಕಾಪಟ್ಟೆ ಜನ ಹೊಸಬ್ರು ಆಫ್ ಮಾಡಿದ್ದಾರೆ. ಹೇಳಿದಾಗ ಕಾರ್ತಿಕ್ ಅವ್ರದ್ದು ಫಸ್ಟ್ ಫಿಲ್ಮ್ ಇದು. ಅಂಡ್ ನಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ಲಸ್ ಸತೀಶ್ ಅವರು ಅಂಡ್ ನಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಾವ್ ಎಲ್ಲೇ ಶೂಟ್ ಮಾಡಿದ್ರು ಅಲ್ಲಿರೋ ಸರೌಂಡಿಂಗ್ ಜನ ಎಲ್ಲ ಬಂದು ಆಕ್ಟ್ ಮಾಡಿದ್ರು. ಹೌದಾ, ನಾವು ತುಂಬಾ ಖುಷಿ ಆಯ್ತು. ಹೌದು, ಅವ್ರ ಪಾಪ ಅಲ್ಲಿ ನಮ್ಮ ವಿನಯ್ ಅಂತ ಒಬ್ಬ ಇದ್ದಾನೆ, ಅವ್ರು ರಾತ್ರಿ ಎಲ್ಲ ಫುಲ್ ರಾತ್ರಿಯಿಂದಾನೆ ಒಂಥರ ಜಾತ್ರೆ ತರ ಶುರು ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿ ಲೈಕ್ ನಾನು ನಿಜವಾಗಿ ಹೇಳ್ತಿದ್ದೀನಿ, ನನಗೆ ತುಂಬಾ ಕಷ್ಟ ಪಟ್ಕೊಂಡು ಇವಾಗ ಮಾತಾಡ್ತಿದ್ದೀನಿ. ನಾನು ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತದೆ. ಅಯ್ಯೋ, ಚರಣ್ ಸರ್ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಾ? ಅವ್ರ ಸಾಂಗ್ ಹಾಕಿದ್ರೆ ನಮ್ಮ ಪಾಡಿಗೆ ನಮ್ಗೆ ಡ್ಯಾನ್ಸ್ ಬಂದ್ಬಿಡುತ್ತೆ. ಅಂಡ್ ಇವತ್ತು ಎಕ್ಕಮಾರ್ ಸಾಂಗ್ ಆಗ್ಲಿ, ಬ್ಯಾಂಗಿಲ್ ಬಂಗಾರಿ ಆಗ್ಲಿ, ಡ್ಯಾನ್ಸ್ ಮಾಡಕ್ ಮಾತ್ರ ಸಖತ್ ಮಜಾ ಕೊಟ್ಟಿದೆ. ಅಂಡ್ ಇಮೋಷನಲ್ ಸಾಂಗ್ಸ್ ಕೂಡ ಎಲ್ರಿಗೂ ಇಷ್ಟ ಆಗಿದೆ. ನಿರೀಕ್ಷೆಯನ್ನ ನಿಜ ಮಾಡ್ಕೊಂಡು ಹೋಗ್ತಾ ಇದ್ರಿ ಅಭಿಮಾನಿಗಳು. ಯಾಕಂದ್ರೆ ಮೊದಲ ಸಿನಿಮಾ ಒಂದು ಫ್ಯಾಮಿಲಿ ಆಗಿ ಹಿಟ್ ಆದಂತ ಸಿನಿಮಾ, ನೆಕ್ಸ್ಟ್ ಮಾಸ್ ಅಂತ ಅಂದ್ರೆ ಅದು ಆಲ್ರೆಡಿ ಹಿಟ್ ಅನ್ನೋ ಒಂದು ರಿಸಲ್ಟ್ ಬರ್ಬಿಟ್ಟಿದ್ರಿ ಜನ. ಸೊ ಸಿನಿಮಾ ಒಂದು ಭಯ ಅನ್ನೋದು ಕಾಣ್ತಿದೆ, ಮತ್ತೆ ಅದ್ರ ತಕ್ಕಂಗೆ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಥ್ಯಾಂಕ್ ಯು. ಬಟ್ ಅಫ್ಕೋರ್ಸ್ ಪ್ರಯತ್ನ ಪಡ್ತಾ ಇದ್ದೀನಿ. ಮೊದಲನೇ ಸಿನಿಮಾಯಿಂದ ತುಂಬಾ ಕಲಿತೆ. ಈಗ ಎರಡನೇ ಸಿನಿಮಾ ಆದ್ಮೇಲೆ ನಾನು ತುಂಬಾ ಕಲ್ತಿದ್ದೀನಿ. ಖಂಡಿತ ಮೂರನೇ ಸಿನಿಮಾ ಇನ್ನೂ ಚೆನ್ನಾಗಿದೆ. ಥ್ಯಾಂಕ್ ಯು. ಅಂದ್ರೆ ಇಷ್ಟ ಒಳ್ಳೆ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಆಯ್ತು. ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ನಾನು ತುಂಬಾ ಕಲಿತೆ ಆಕ್ಟ್ ಮಾಡೋದ್ರಲ್ಲಾಗ್ಲಿ, ಸುಮಾರು ವಿಷಯದಲ್ಲಿ ಈ ಸಿನಿಮಾ ಪ್ರಾಸೆಸ್ ಅಲ್ಲಿ ತುಂಬಾ ಕಲಿತೆ. ಸೂಪರ್ ಮ್ಯಾನ್ ಪಿಕ್ಚರ್ ನಾನು ಹೇಳಿದ್ನಲ್ಲ, ನಮ್ಮ ಸಿನಿಮಾದಲ್ಲಿ ತುಂಬಾ ಜನ ಆಕ್ಟ್ ಮಾಡಿದ್ದಾರೆ, ತುಂಬಾ ಜನ ಹೊಸಬ್ರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡು. ಅಲ್ಲ, ಪ್ಲಾನ್ ಮಾಡ್ಬೇಕೆಲ್ಲ, ವಿಸಿಟ್ ಮಾಡ್ತೀವಿ. ಮೋಸ್ಟ್ಲಿ ಫಸ್ಟ್ ನಾಳೆ ಮೈಸೂರು ಭಾಗಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ, ಅದಾದ್ಮೇಲೆ ಬಳ್ಳಾರಿ, ಆಮೇಲೆ ಹುಬ್ಳಿ. ಇನ್ನು ಟೀಮ್ ಹತ್ರ ಕೂತ್ಕೊಂಡು ನಾವೆಲ್ಲ ಮಾತಾಡಿಲ್ಲ, ಪ್ಲಾನ್ ಮಾಡ್ಕೊಂಡು ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ. ಇಲ್ಲಿ ಬಂದ್ರಪ್ಪ. ನೀವೇನ್ ಸರ್ ಪರವಾಗಿಲ್ಲ? ನನಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ಅಯ್ಯೋ, ಮಗು ಇರೋದು ಮೃಗ ಇರೋದು ಎರಡೂ ತೋರಿಸಿದ್ದೀನಿ. ಥ್ಯಾಂಕ್ ಯು. ಇಲ್ಲ, ಬಿಗ್ಗೆಸ್ಟ್ ಕ್ರೆಡಿಟ್ ಮಾಸ್ಟರ್ ಸರ್ಗೆ ಹೋಗ್ಬೇಕು. ಅವ್ರು ಬರ್ದಿರೋಂಥ ಡೈಲಾಗ್ಸ್ ತುಂಬಾ ನ್ಯಾಚುರಲ್ ಆಗಿ
ನನ್ನ ಹತ್ರ ಸಿಕ್ಕಾಪಟ್ಟೆ ಮಾತಾಡ್ಸಿದ್ದಾರೆ ಈ ಸಿನಿಮಾದಲ್ಲಿ. ಇನ್ ನೆಕ್ಸ್ಟ್ ಅಲ್ಲಿ ಅಂತೂ ಇನ್ನೂ ಜಾಸ್ತಿ ಮಾತಾಡ್ತಾರೆ ಅಷ್ಟೇ. ನಿಮ್ ಫೇವರೇಟ್ ಡೈಲಾಗ್ ಯಾವ್ದು ಅವ್ರು ಬರ್ದಿರೋದು? ಅನ್ನದ್ದು ಪಕ್ಕ ಅವತ್ತು ನಾವು ಡೈಲಾಗ್ ರೀಲಿಂಗ್ ಡೈಲಾಗ್ ಹೇಳಿದ ತಕ್ಷಣನೇ ಅಲ್ಲೇ ಫುಲ್ ಚಪ್ಪಾಳೆ. ಅಂದ್ರೆ ಅನ್ನಕ್ಕೆ ಎಲೆ ಇಲ್ದೇ ಇರ್ಬೋದು, ಅದ್ರ ಬೆಲೆ ಇದೆ. ಡೈಲಾಗ್ ಎಲ್ಲ ಬೇರೆ ಸಿನಿಮಾಗಳು ರಾ ಕಂಟೆಂಟ್ ಇರ್ತಿತ್ತು, ಬಟ್ ಈ ಸಿನಿಮಾದಲ್ಲಿ ಡೈಲಾಗ್ ಜೊತೆ ಅಲ್ಲ, ಈ ಸಿನಿಮಾದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಕೂಡ ಬರ್ದಿದ್ದಾರೆ. ಅದು ಪಾಪ ಎಲ್ಲ ತುಂಬಾ ಚೆನ್ನಾಗಿದೆ. ಹಳೆ ಹುಡುಗಿರ್ ಗಂಡಂದ್ರೆ ಯಾಕೆ ಒಳ್ಳೆ ಐಮೆಂಟ್ರಿಗಳ ತರ ಇರ್ತಾರೆ. ಹೌದಾ? ನಿಮ್ಗೆ ಎಕ್ಸ್ಪೀರಿಯನ್ಸ್ ಅಲ್ಲ, ಅವ್ರ ಕ್ಯಾರೆಕ್ಟರ್ ನನ್ಗೆ ಸಖತ್ ಇಷ್ಟ ಆಯ್ತು. ಜನ ತುಂಬಾ ಇಷ್ಟಪಟ್ಟಿದ್ದಾರೆ. ಮನ್ಸಿನ ಮಾತು ಹೇಳಿದ್ರ ಡೈಲಾಗ್ ಮುಖಾಂತರ ಮನ್ಸಿನ ಮಾತೇನಾದ್ರು ಹೇಳಿದ್ರ? ಯಾರು? ಹೌದು. ಮತ್ತೆ ಬಟ್ ಥ್ಯಾಂಕ್ ಯು ನಿಮ್ಮೆಲ್ಲರೂ ಸಪೋರ್ಟ್ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ನಿಜವಾಗ್ಲೂ ಯಾವಾಗ್ಲೂ ತಲೆ ಬಾಗ್ತೀನಿ.